ವಿಠಲ ಪಾಂಡುರಂಗ ವಿಠಲ ಅಯ್ಯೋ ಪಾಪ. ಕಣ್ ಕಾಣಲ್ವೇನ್ರಿ ನಿಮ್ಗೆ? ಹೆಂಡತಿ ಅಂದ್ರೆ ಭಯ ಭಕ್ತಿ ಗೌರವ ಏನು ಇಲ್ವಾ ನಿಮ್ಗೆ? ಅದು ಮೋಡಕ್ಕೆ ಮೋಡ ಡಿಕ್ಕಿ ಹೊಡೆಯೋ ಹಾಗೆ ಕಾಲಿಗೆ ಕಾಲು ಡಿಕ್ಕಿ ಹೊಡಿತೀರಿ. ಸಾಕು ಸುಮ್ನೆ ಇರ್ರಿ. ನೀವೇ ಬೇಕು ಬೇಕು ಅಂತ ನನ್ ಕಾಲು ಕಿಕ್ ಮಾಡ್ಬಿಟ್ಟು ಈಗ ಏನು ಗೊತ್ತಿಲ್ಲದ ತರ ನಾಟಕ ಆಡ್ತೀರಾ. ಕಿಕ್ ಮಾಡೋದಕ್ಕೆ ನೀವು ಫುಟ್ಬಾಲ್ ಅಲ್ಲ ಕಣ್ರಿ, ನನ್ನ ಬೇಬಿ ಡಾನು. ಅದು ಪ್ರೀತಿಯಿಂದ ರೋಸಾ ಹೂ ಕೊಡೋಣ ಅಂತ ಬಂದೆ. ಜಜ್ಜಿ ಬಜ್ಜಿಯಾಗಿ ಸ್ಪಾಯ್ಲ್ ಆಗಿರೋ ರೋಸ್ನ ನನಗ್ ಕೊಡಕ್ ಬಂದಿದ್ದೀರಾ? ಡಸ್ಟ್ಬಿನ್ ಥ್ರೋ ಮಾಡಿ. ಏನಮ್ಮ ನನ್ನ ಮುದ್ದಿನ ಸೊಸೆ, ಗಂಡನ ಕಾಲು ತಗೊಳ್ದ್ರೆ ಏನಮ್ಮ ಆಗುತ್ತೆ? ತಗಲ್ಬಾರ್ದು, ಏನು ತಗಲ್ಬಾರ್ದು. ಬೆಳಿಗ್ಗೆ ಎದ್ದ ತಕ್ಷಣ ಮುತ್ತೈದೆಯರು ಗಂಡನ ಕಾಲನ್ನ ಮುಟ್ಟಿ ನಮಸ್ಕಾರ ಮಾಡ್ತಾಳೆ. ಅಂಥದ್ರಲ್ಲಿ ನೀನು ಗಂಡನ ಕಾಲು ಸೋಕಬಾರ್ದು ಅಂತೀಯಲ್ಲ, ನಿನ್ನಂಥ ಸೊಸೆನ ದುಲ್ಬಿನ್ ಹಾಕಿ ಹುಡುಕಿದ್ರೂ ಸಿಗಲ್ಲ. ಎಕ್ಸ್ಕ್ಯೂಸ್ ಮಿ ಅತ್ತೆ, ಅದೆಲ್ಲ ಹಳೆ ಕಾಲಕ್ಕೆ ಆಗೋಯ್ತು. ಈಗಿನ ಕಾಲದಲ್ಲಿ ಯಾರು ಗಂಡನ ಕಾಲನ್ನ ಟಚ್ ಮಾಡಲ್ಲ. ನಮ್ಮ ಕಾಲದಲ್ಲಿ ಮಾಡ್ತಾ ಇದ್ಲಲ್ಲ. ನೀವ್ ಮಾಡ್ಕೊಳ್ಳಿ, ನನ್ಗೆ ಯಾಕೆ ಹೇಳ್ತಾ ಇದ್ದೀರಾ? ಯಾಕ್ರಿ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಿ? ನನ್ ಕೋಪ ಕಮ್ಮಿ ಆಗಕ್ಕೆ ಇನ್ನು 1 ವಾರ ಬೇಕಾಗುತ್ತೆ. ಇನ್ನು 1 ವಾರದವರೆಗೂ ನೀವು ನನ್ ಹಬಿ ಅಲ್ಲ, ನಾನ್ ನಿಮ್ ಗುಬಿ ಅಲ್ಲ. ಚೆನ್ನಾಗಿ ಹೇಳ್ಬಿಟ್ರಿ. ಖರ್ಚಿಗೆ ದುಡ್ಡು ಬೇಕಾದಾಗ ಗಂಡ ಬೇಕು, ಬೇರೆ ಟೈಮ್ನಲ್ಲಿ ಗಂಡ ವಾಚ್ಮೆನ್. ನಿಮ್ಮಂತ ಹೆಂಡತಿ ಇರೋದ್ರಿಂದಾನೆ ಇಂತ ಒಳ್ಳೆ ಗಂಡಂದ್ರಿಗೆ ತೊಂದರೆ ಆಗ್ತಿರೋದು. ಚಮ್ಮ, ಇದು ನನ್ ಪರ್ಸನಲ್ ಮ್ಯಾಟರ್. ಇದ್ರಲ್ಲಿ ಏನಾದ್ರು ನೀನ್ ಇಂಟರ್ಫಿಯರ್ ಆಗಕ್ ಬಂದ್ರೆ ನಾನ್ ಸುಮ್ನೆ ಇರಲ್ಲ. ಏನ್ ಸುಮ್ನೆ ಇರಲ್ಲ? ನನಗ್ ಸಂಬಳ ಕೊಡೋ ನಮ್ಮ ಯಜಮಾನ್ರನ್ನ ನೀವು ಗಂಡ ಅಲ್ಲ ಅಂತ ಹೇಳ್ತಿದ್ರೆ ನೋಡ್ಕೊಂಡು ನಾನ್ ಸುಮ್ನೆ ಇರ್ಬೇಕಾ? ನಾನ್ ಹೇಳಿದ್ದು ಇನ್ನೂ 1 ವಾರ ಇವ್ರು ನನ್ ಗಂಡ ಅಲ್ಲ ಅಂತ. ಅಷ್ಟೇ, ನಿಮ್ ವಂಶದಲ್ಲಿ ಪಾರ್ಟ್ ಟೈಮ್ ಗಂಡ ಹೆಂಡತಿ ಬೇರೆ ಸಿಗ್ತಾರಾ? ನಾನು ಏನೇ ಮಾಡ್ಲಿ, ಎಲ್ಲ ಮೀರಿ ನಿಂತು ಬಿಟ್ಟಿದ್ದಾಳೆ ಕಡೆ. ನಿಮ್ಮ ಸೊಸೆ ನಿಮ್ ಮಗನ 1 ವಾರದ ಮಟ್ಟಿಗೆ ಗಂಡ ಅಲ್ಲ ಅಂತ ಹೇಳ್ತಿದಾರಲ್ಲ, ಆ 1 ವಾರದ ಮಟ್ಟಿಗೆ ನಿಮ್ ಮಗನ್ನ ನನ್ಗೆ ಯಾಕೆ ಬಿಟ್ಕೊಡ್ಬಾರ್ದು? ಅಯ್ಯೋ ಸಾಕು ಸುಮ್ಮನಿದೆ. ಅವಳೇನ ತಲೆ ಇಲ್ಲದೆ ಆಡ್ತಾಳೆ ಅಂತಂದ್ರೆ ನೀನು ಹಾಗೆ ಆಡಿದ್ರೆ ಮಕ್ಳು ಹೊಡೆದು ಬಿಡ್ತೀನಿ. ಇದೇ ಮಾತನ್ನ ನಿಮ್ ಸೊಸೆ ಹೇಳ್ರಿ ನೋಡೋಣ. ಅಯ್ಯ ಅವಳಿಗೂ ಹೇಳ್ತೀನಿ, ಅವಳ ತಾತನಿಗೂ ಹೇಳ್ತೀನಿ. ಅತ್ತೆ, ಸತ್ತು ಸ್ವರ್ಗದಲ್ಲಿರೋ ನನ್ನ ತಾತನ ಬಗ್ಗೆ ಮಾತಾಡಕ್ ಬಂದ್ರೆ ನಾನ್ ಸುಮ್ನೆ ಇರಲ್ಲ. ಏನಮ್ಮ, ಇನ್ನು 1 ವಾರ ನನ್ನ ಮಗ ನಿನಗೆ ಗಂಡ ಅಲ್ಲ ಅಲ್ವಾ? ಹೌದು, ಇನ್ನೂ 1 ವಾರ ನನ್ಗೂ ಇವ್ರಿಗೂ ಯಾವ್ದೇ ರೀತಿ ಸಂಬಂಧ ಇಲ್ಲ. ಹಾಗಂತ ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಆಗಲ್ಲ, ಬಲದ್ ಕೊಡು. ಅಷ್ಟೇ ತಾನೇ? ಬರೀ ತಗೊಳ್ಳಿ, ಸೈನ್ ಮಾಡಿ ಕೊಟ್ಟಿದ್ದೀನಿ. ಉಪ್ಪು ಖಾರ ಹಾಕೊಂಡು ನೆಕ್ಕೊಳ್ಳಿ. ರಂಗಮ್ನವ್ರೆ, ಏನು ನಿನ್ ಹೆಂಡತಿ 1 ವಾರ ಸಿಗಲ್ಲ ಅಂತ ವಾಲ್ಗ ಊರಕ್ ಬಂದ್ಯಾ? ವಾಲ್ಗ ಊದ್ತಿದ್ದು ನೀವೇ ತಾನೆ? ಏನೋ ನಮ್ಮ ಕರ್ತವ್ಯ ನಾವು ಮಾಡ್ತೀವಪ್ಪ. ನಿನಗ್ ಸಂಸಾರ ಮಾಡೋ ಯೋಗ್ಯತೆನ ಹಣೆಯಲ್ಲಿ ಬರ್ದಿಲ್ಲ ಅಂತಂದ್ರೆ ನಾವೇನ್ ಮಾಡಕ್ಕಾಗುತ್ತೆ? ಈಗ ಬಂದ ವಿಷಯ ಏನು ಅಂತ ಹೇಳು. ಸಿಟ್ಟಲ್ಲಿ ಒಂದು ಮಾತು ಬರುತ್ತೆ ಹೋಗುತ್ತೆ, ಅದನ್ನ ರೈಟಿಂಗ್ ಅಲ್ಲಿ ಬರ್ಕೊಂಡ್ರೆ ಏನ್ ಚೆನ್ನಾಗಿರತ್ತೆ? ಏನು ಆಗ್ಲೇ ಹೆಂಡತಿ ಫಲ ವಹಿಸ್ಕೊಂಡ್ ಮಾತಾಡಕ್ ಶುರು ಮಾಡ್ಬಿಟ್ಯಾ? ಅವ್ರೇನು ಹೇಳಿದ್ರು ಅಂತ ನೀವು ಅದನ್ನೇ ಬರ್ಕೊಂಡಿದ್ದೀರಲ್ಲ. ನಾಳೆ ಹೆಚ್ಚು ಕಮ್ಮಿ ಆಗಿ ನನ್ನ ಹೆಂಡತಿ ನನ್ನಿಂದ ದೂರ ಆದ್ರೆ ನನ್ಗೆ ಯಾರಿಗೆ ದಿಕ್ಕು? ನೀ ಸ್ವಲ್ಪ ತಪ್ಪಗಿಲ್ಲ. ಲೇ ಮಗನೇ, ಯೋಚನೆ ಮಾಡಬೇಡವು. ಇನ್ನೂ 1 ವಾರ ಟೈಮ್ ಇದೆ. ನಿನಗೆ ಒಳ್ಳೆ ಕಾಲ ಕೂಡ್ ಬಂದಿದೆ. ಏನ್ ಹೇಳ್ತಿದ್ದೀರಾ? ಈ 1 ವಾರದೊಳಗೆ ಒಂದು ಹುಡುಗಿನ ನೋಡಿ ನಿನಗೆ ಮದುವೆ ಮಾಡ್ಬಿಡ್ತೀನಿ. ಇದಕ್ಕೆ ನನ್ನ ಹಳೆ ಹೆಂಡತಿ ಬಿಡ್ಬೇಕಲ್ಲ? ಬಿಡ್ಲೇಬೇಕು. ಅವಳಿಗೇನ್ ಹೇಳಿದಾಳೆ? ಇನ್ನು 1 ವಾರ ನನಗೂ ನನ್ನ ಗಂಡನಿಗೂ ಯಾವ ವಿಶ್ವಾಸ ಸಂಬಂಧ ಇಲ್ಲ ಅಂತ ಹೇಳಿದ್ದಾಳೆ. ಈ 1 ವಾರದೊಳಗೆ ನೀನು ಒಂದು ಒಳ್ಳೆ ಹುಡುಗಿನ ನೋಡಿ ಮದುವೆ ಮಾಡ್ತೀನಿ. ನೀನು ಮದುವೆಗೆ ತಯಾರಾಗಿಲ್ಲ. ಅಷ್ಟೇ, ಪಕ್ಕದಲ್ಲಿ ನಾನೇ ಇರ್ಬೇಕಾದ್ರೆ ಬೇರೆ ಯಾರನ್ನೋ ಯಾಕೆ ನೋಡ್ಬೇಕು? ಅಡ್ಗೆ ಮನೆಯಲ್ಲಿ ಅಷ್ಟು ಕೊಂಬು ಇದೆ, ಹಸಿ ದಾರನೂ ಇದೆ. ನೀವು ಅಂತ ಹೇಳಿದ್ರೆ ನಾನೇ ಕಟ್ಕೊಂಡ್ ಬಂದ್ಬಿಡ್ತೀನಿ. ನಾನು ಏನ್ ಮಾಡ್ತೀನಿ ಅನ್ನೋದು ನಿನ್ಗೆ ಅರ್ಥ ಆಗಲ್ಲ. ಆಮೇಲೆ ಕೇಳ್ತೀನಿ, ಸ್ವಲ್ಪ ತೆಪ್ಪಗಿಲು. ಏನ್ ಮಾಡ್ತೀರಾ? ನಂದೇ ಮ್ಯಾರೇಜ್ ಬ್ಯೂರೋ ಇದೆ. ಹುಡುಗಿನ ಫೋಟೋನೆಲ್ಲ ತೋರಿಸ್ತೀನಿ. ನೀನು ಯಾವ ಹುಡುಗಿನ ಮೆಚ್ಕೋತೀಯೋ ಆ ಹುಡುಗಿ ಜೊತೆಲಿ ನಿನ್ನ ಮದುವೆ ಮಾಡ್ಬಿಡ್ತೀನಿ. ಜಸ್ಟ್ ಮಿನಿಟ್, ಬಂದೆ. ಎಲ್ಲಿಗೆ ಹೊರಟಿಯೋ? ಪಾಪ ನನ್ನ ಹೆಂಡತಿ ಬರ್ದ್ ಕೊಟ್ಮೇಲೆ ಎಷ್ಟು ದುಃಖದಲ್ಲಿದಾರೋ ಏನೋ, ನೋಡ್ಕೊಂಡ್ ಬರ್ತೀನಿ. ಅಲ್ಲ, ನೀವ್ ಯಾಕೆ ರೈಟಿಂಗ್ ಅಲ್ಲಿ ಬರ್ಕೊಡ್ಬೇಕಾಗಿತ್ತು ಅಂತ? ನನಗೆ ಕೋಪ ಬಂತು, ನಾನು ಬರ್ಕೊಟ್ಟೆ ಅಷ್ಟೇ. ಇರಬಹುದು ಜಾಜಿ ಅವ್ರೆ,
ನೀವ್ ಯಾಕೆ ಅವ್ರಿಗೆ ಬರ್ಕೊಡಕ್ ಹೋದ್ರಿ? ಅವ್ರು ಅದನ್ನೇ ಅಸ್ತ್ರ ಮಾಡಿ ಇಟ್ಕೊಂಡು ಪಾಂಡುರಂಗನಿಗೆ ಇನ್ನೊಂದು ಮದುವೆ ಮಾಡಿಸ್ಬಿಟ್ರೆ ನೀವ್ ಏನ್ ಮಾಡ್ತೀರಾ? ನನ್ ಹಬಿ ಬುದ್ಧಿ ಏನು ಅಂತ ನನಗ್ ಚೆನ್ನಾಗ್ ಗೊತ್ತು. ಅವ್ರು ನನ್ನನ್ನ ಬಿಟ್ಟು ಬೇರೆ ಯಾರನ್ನು ಲೈಕ್ ಮಾಡಲ್ಲ. ಇರ್ಬೋದು ಜಾಜಿ ಅವ್ರೆ, ಆದ್ರೆ ನೀವು ಒಂದು ವಾರದ ಮಟ್ಟಿಗೆ ಯಾವ ಸಂಬಂಧನೂ ಇಲ್ಲ ಅಂತ ದುಡುಕಿ ಬರ್ಕೊಟ್ಬಿಟ್ಟಿದ್ದೀರಾ. ನಿಮ್ಮನ್ನ ಆಟ ಆಡ್ಸೋದಕ್ಕೆ ಪಾಂಡುರಂಗ ಇನ್ನೊಂದು ಮದುವೆ ಆಗ್ಬಿಟ್ರೆ ಏನು ಮಾಡ್ತೀರಾ? ಜಾಜತ್ಗೆ ನೀವು ಆದಷ್ಟು ಬೇಗ ರಾಜ್ಯ ಹಾಕಿ ಆ ಪತ್ರನ ವಾಪಸ್ ತಗೊಂಡು ಬಂದ್ಬಿಡಿ. ಈ ಜಾಜಿಗೆ ಬಾಜಿ ಕಟ್ಟೋ ಗೊತ್ತೇ ಹೊರತು ರಾಜಿ ಆಗೋ ಗೊತ್ತಿಲ್ಲ. 1 ವೀಕ್ ಆಗ್ಲಿ ನೋಡೋಣ. ಅವ್ರು ಹೀಗೆ ಆಡ್ತಾ ಇದ್ರೆ ಇನ್ನ 1 ವೀಕ್ ಎಕ್ಸ್ಟೆಂಡ್ ಮಾಡ್ತೀನಿ. ನನ್ನ ಹಬಿ ವೀಕ್ನೆಸ್ ಏನು ಅಂತ ನನಗ್ ಚೆನ್ನಾಗ್ ಗೊತ್ತು. ಅವ್ರು ನನ್ನನ್ನ ಬಿಟ್ಟು ಬೇರೆ ಯಾರಿಗೂ ಎಸ್ ಅನ್ನಲ್ಲ. ಈ ಫೋಟೋಗಳಲ್ಲಿ ಒಂದು ಒಳ್ಳೆ ಹುಡುಗಿನ ಸೆಲೆಕ್ಟ್ ಮಾಡಿ. ಅಮ್ಮ, ಈ ಫೋಟೋದಲ್ಲಿರೋ ಹುಡುಗಿ ನೋಡು, ಕಣ್ಣು ಶಾರ್ಪ್ ಆಗಿದೆ. ಈ ಹುಡುಗಿ ನೋಡು, ಮೂಗ್ ಶಾರ್ಪ್ ಆಗಿದೆ. ಈ ಹುಡುಗಿಗೆ ನೀನೆ ಫೋನ್ ಮಾಡ್ಬಿಡೆ. ಹಲೋ, ನಾ ರಂಗಮ್ಮ ಮ್ಯಾರೇಜ್ ಬ್ಯೂರೋ ಇಂದ ಕಾಲ್ ಮಾಡ್ತಿರೋದು. ನೀವು ಮದ್ವೆಗೆ ರೆಡಿನಾ? ಏನು, ನಿಮ್ಗಾಗ್ಲೇ ಮದುವೆ ಆಗಿ 3 ಮಕ್ಳಿದ್ಯಾ? ಅಮ್ಮ, ನಿನ್ ಹತ್ರ ಇರೋ ಫೋಟೋಗಳೆಲ್ಲ ಮದುವೆ ಆಗಿರೋ ಹುಡುಗಿರ್ದು. ಅತ್ತೆ, ಈ ವಾರದಲ್ಲೇ ಹುಡುಗಿನ ನೋಡಿ ಬೇಗ ಮದ್ವೆ ಮಾಡ್ಬಿಡ್ಬೇಕು. ಇಲ್ಲ ಅಂದ್ರೆ ಗ್ರಹಗತಿಗಳ ಕಾಟ ಜಾಸ್ತಿ ಆಗ್ಬಿಡುತ್ತೆ. ಏನ್ ಹೇಳ್ತಾ ಇದೀಯೇ? ಗ್ರಹಗತಿಗಳ ಕಾಟ ಅಂತಂದ್ಲೇನೆ? ನಮ್ಮ ಮನೇಲಿ ಇದೆಯಲ್ಲ ಅತ್ತೆ, ಒಂದಲ್ಲ ಎರಡಲ್ಲ ಅಂತ 3 ಇದೆ. ರಾಹು, ಕೇತು, ಶನಿ ಎಲ್ಲ ಒಟ್ಟಿಗೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ನನ್ನ ಮಗನ್ಗೆ ಒಂದೆರಡು ಹೆಣ್ಣುಗಳನ್ನ ತೋರಿಸ್ತೀನಿ. ಅವನು ಒಪ್ಪಲಿಲ್ಲ ಅಂದ್ರೆ ನಿನ್ನನ್ನೇ ಕೊಟ್ಟು ಮದುವೆ ಮಾಡ್ಬಿಡ್ತೀನಿ. ಮಗನೇ ಬಾರ ಇಲ್ಲಿ. ಹೇಳಿ ಮಾತಾಡ್ಸಿ ರಂಗಮ್ಮನವ್ರೆ. ಈ ಹುಡುಗಿಯಲ್ಲಿ ಯಾರು ಇಷ್ಟ ಆಯ್ತು ಅನ್ನೋದನ್ನ ಹೇಳ. ಈ ಹುಡುಗಿ ಫೋಟೋನ ಮತ್ತೆ ಮತ್ತೆ ಯಾಕೆ ತೋರಿಸ್ತಾ ಇದ್ದೀರಾ? ಇವಳೆಲ್ಲ ನಿನ್ನ ಮದುವೆ ಆಗೋದಿಕ್ಕೆ ಕ್ಯೂನಲ್ಲಿ ನಿಂತಿದ್ದಾಳೆ ಕಣೋ. ಅದೇ ಕ್ಯೂನಲ್ಲಿ ನಾನು ಒಂಟಿ ಕಾಲಲ್ಲಿ ನಿಂತಿದ್ದೀನಿ ಅನ್ನೋದನ್ನ ಮರಿಬೇಡಿ. ಒಂಟಿ ಕಾಲಲ್ಲಿ ನಿಲ್ಬೇಡ, ಸೊಂಟ ನೋವು ಬರುತ್ತೆ ಅಂತ ಹೊಡ್ಕೊಳ್ತಾನೆ ಇರ್ತೀನಿ. ನಾನ್ ಮಾತು ಕೇಳೋದೇ ಇಲ್ವಲ್ಲ ನೀನು? ನೋಡು, ಈ ಹುಡುಗಿ ನೋಡು, ಒಳ್ಳೆ ರಸಗುಲ್ಲ ಇದ್ದಾಗಿದ್ದಾಳೆ. ನಾನು ಒಪ್ಪಿದ್ರೆ ನೀವು ನನಗೆ ಮದುವೆ ಮಾಡಿಸ್ಬಿಡ್ತೀರಾ? ಬಿಡ್ತೀನ? ನಾನು ಯಾರು? ಗಂಡುಗಲಿ ವಂಶದ ಹಿರಿ ತಲೆ. ನನ್ನ ಸೊಸೆ ಮುಂದೆ ನಾನು ತಲೆ ಬಾಗಬೇಕೇನೋ? ಅವ್ರು ಒಬ್ಬಳಿಗೆ ನಾ ಚಾಲೆಂಜ್ ಮಾಡೋಕೆ ಬರೋದು. ನಾನು ಸೋಲ್ಬೇಕೇನೋ? ನಿಜವಾಗ್ಲೂ ನೀನು ನನ್ನ ಮಗನೇ ಆಗಿದ್ದರೆ ಈ ವಾರದಲ್ಲೇ ನೀನು ಮದುವೆ ಆಗಲೇಬೇಕು. ಈ ಹುಡುಗಿ ನಿನ್ಗೆ ಇಷ್ಟ ಇಲ್ಲ ಅಂದ್ರೆ ನಿನ್ನ ಮನಸ್ಸಿನಲ್ಲಿ ಯಾರಿದ್ದಾಳೆ ಅಂತ ಹೇಳು, ಅವಳನ್ನೇ ಕೊಟ್ಟು ನಿನಗೆ ಮದುವೆ ಮಾಡಿಸ್ಬಿಡ್ತೀನಿ. ಏನು ಯಜಮಾನ್ರೆ, 2 ನಿಮಿಷ ಅಡ್ಗೆ ಮನೆಗೆ ಬನ್ನಿ. ನಿಮ್ಗೆ ಬಿಸಿ ಬಿಸಿ ಕೆನೆ ಕಾಫಿ ಕೊಡ್ತೀನಿ. ಕಾಫಿ ಕುಡಿತಾ ಕುಡಿತಾ ನನ್ನ ಮುಖನ ಕ್ಲೋಸಪ್ ಅಲ್ಲಿ ನೋಡ್ತೀರಾ? ಸ್ವಲ್ಪ ತಪ್ಪುಗಿದೆ. ಏನು ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಏನಾದ್ರೂ ಮಾಡು, ಒಟ್ಟಿನಲ್ಲಿ ನಿನ್ನ ಹೆಂಡತಿ ಮುಂದೆ ನಾನು ಸೋಲಬಾರದು ಅಷ್ಟೇ. ಚಿಕ್ಕ ಮಕ್ಕಳು ರಚ್ಚೆ ಹಿಡ್ದಂಗೆ ಹಿಡಿದು ಬಿಟ್ಟಿದ್ದೀರಾ. ಆಯ್ತು ಬಿಡಿ, ಈ ಮನೆಗೆ ಸೊಸೆ ಆಗೋಣ ನಾನೇ ಸೆಲೆಕ್ಟ್ ಮಾಡ್ತೀನಿ. ನೀವೇ ಮುಂದೆ ನಿಂತು ಮದುವೆ ಮಾಡಿಸಿ. ರಾತ್ರಿ ಆಯ್ತು ಮಲಗೋಣ, ಇಂದು ನಮ್ಮ ಶೋಭಾನ. ಅಮ್ಮಮ್ಮಮ್ಮ ಅಮ್ಮಮ್ಮಮ್ಮ. ನಿಲ್ಸಿ. ಇನ್ನು ಮದುವೆನೇ ಆಗಿಲ್ಲ, ಆಗ್ಲೇ ಶೋಭಾನಾನ ಅಂತ ಹಾಡ್ತಾ ಇದ್ದಿಲ್ಲಲ್ಲ. ಯಾರು ನೀನು? ನಾನು ರಾಗಿಣಿ ಅಂತ, ಮದ್ವೆ ಹೆಣ್ಣು. ಗಿಣಿನೋ ಲಾಗಿಣಿನೋ? ನಿನ್ನ ನೋಡ್ತಾ ಇದ್ರೆ ಎಲ್ಲಿ ನಾನು ಓಡ್ ಬಂದಿರೋ ಆಗಿದೆ. ಹೌದು, ಮದ್ವೆ ಮಂಟಪದಿಂದ ಪಾಂಡುರಂಗನ್ ನೋಡ್ದೆ, ಇಷ್ಟ ಆದ್ರೂ ಓಡಿಸ್ಕೊಂಡ್ ಬಂದ್ಬಿಟ್ಟೆ. ಯಾಕೆ, ನಿನ್ ಗಂಡ ಎಲ್ಲೋದ? ಗಂಡ ನಾವು ದ್ರಾಬೆ ಮುಂಡೆದು. ಇನ್ನೇನ್ ತಾಳಿ ಕಟ್ಬೇಕು ಅಂತ ಬಂದ, ತಾಳಿ ಕಿತ್ಕೊಂಡು ಪಾಂಡುರಂಗ ನೋಡಿಸ್ಕೊಂಡು ಓಡ್ ಬಂದ್ಬಿಟ್ಟೆ. ನೀವು ಹೂ ಅಂದ್ರೆ ಈಗ್ಲೇ ಇವನ್ ಕೈಲೇ ತಾಳಿ ಕಟ್ಸ್ಕೊಬಿಡ್ತೀನಿ. ಅತ್ತೆ, ಇವ್ರು ಹೇಳ್ತಿದ್ರಲ್ಲ ಅದೇ ಹುಡುಗಿ ಇರ್ಬೇಕು ಇವಳು. ಲೇ ಮಗನೇ, ಎಷ್ಟು ಬೇಗ ಹುಡುಗಿನ ಹುಡುಕೊಂಡ್ಬಿಟ್ಟಿಯೋ. ಗಂಡುಗಲಿ ವಂಶದ ಕುಲಪುತ್ರ ಆಗಿದ್ದಕ್ಕೂ ಸಾರ್ಥಕಾಯ್ತು ಬಿಡು. ರಂಗತ್ತೆ, ಯಾವುದಿದು ಗೊಂಬೆ, ವಯ್ಯಾರದ ರಂಬೆ? ಇದು ನಿನಗೆ ಸಂಬಂಧಪಟ್ಟಿದ್ದಲ್ಲ. ತೆಪ್ಪಗೆ ನಿಂತ್ಕೋ. ಅತ್ತೆ ಅವರೇ, ನಾನು ಈ ಮನೆ ಅಳಿಯ. ಈ ವಿಷಯ ನನಗೆ ಸಂಬಂಧಪಡುತ್ತೆ ತಾನೆ? ಇಲ್ಲೇ ಮಾತು ಅಲ್ಲಿ ಹೇಳೋದು, ಅಲ್ಲೇ ಮಾತು ಇಲ್ಲಿ ಹೇಳಿ ಪುಳ್ಳೆ ಇಡೋದೇ ನಿಮ್ಮ ಕೆಲಸ. ನಿಮಗೆ ಬೇರೆ ವರದಿ ಒಪ್ಪಿಸ್ಬೇಕಾ? ತೆಪ್ಪಗೆ ನಿಂತ್ಕೊಳ್ಳಿ. ನಿಮ್ಮನ್ನ ಅತ್ತೆ ಅಂತ ಕರಿಬೋದಾ? ಅಯ್ಯೋ, ಇನ್ನು ನನ್ನ ಮಗನ ಕೈಲಿ ತಾಳಿ ಕಟ್ಟಿಸ್ಕೊಳ್ಳೇ ಇಲ್ಲ. ಆಗಲೇನೆ ನನ್ನ ಬುಕ್ ಮಾಡ್ಕೊಂಡ್ಬಿಟ್ಟಿಯಾ? ಗಿಣಿ ಲಾಗಿಣಿ. ನೀವ್ ಬುಕ್ ಆದ್ರೆ ತಾನೆ ಛತ್ರ ಬುಕ್ ಆಗೋದು, ಛತ್ರ ಬುಕ್ ಆದ್ರೆ ತಾನೆ ನಿಮ್ ಮಗ ಬುಕ್ ಆಗೋದು, ನಿಮ್ ಮಗ ಬುಕ್ ಆದ್ರೆ ತಾನೆ ನನ್ ಲಕ್ ಬರೋದು. ಹಾಗಂತ ಅರ್ಜೆಂಟ್ ಮಾಡಿದ್ರೆ ಆಗಲ್ಲ. ನೀನು ನಮ್ಮ ವಂಶದ ಸೊಸೆ ಆಗೋದಕ್ಕೆ ಲಾಯಕ್ಕೋ ಇಲ್ವೋ ಅಂತ ಕೆಲವು ಟೆಸ್ಟ್ಗಳನ್ನ ಇಡ್ತೀನಿ. ಅದ್ರಲ್ಲಿ ಪಾಸ್ ಆದ್ರೆ ಮಾತ್ರ ಮದುವೆ. 5 ಟೆಸ್ಟ್ ಇಡ್ತೀನಿ.
5ರಲ್ಲಿ 3 ಟೆಸ್ಟ್ ಆದ್ರೂ ಪಾಸ್ ಆಗ್ಲೇಬೇಕು. ಮೊದಲನೇ ಟೆಸ್ಟ್ ಅಡುಗೆ ಟೆಸ್ಟ್. ಅಡುಗೆ ಚೆನ್ನಾಗಿ ಮಾಡ್ಬೇಕು. ಯಾಕೆಂದ್ರೆ ನಮ್ಮ ಮನೇಲಿ ತಿನ್ನೋ ಬಾಯಿಗಳು ಜಾಸ್ತಿ ಇವೆ. ಮನೆ ಕೆಲಸ ಮಾಡಬೇಕು, ಎಲ್ರನ್ನು ಹೊಂದ್ಕೊಂಡು ಹೋಗ್ಬೇಕು. ಮೇಲ್ಮೇಲೆ ಓಡಾಡ್ಕೊಂಡು ಇದ್ದು ಬಿಟ್ರೆ ನೀನು 2ನೇ ಜಾತಿ ಆಗ್ಬಿಡ್ತೀಯ. ಮಗನೇ ಜೀವನನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀಯ ಏನಮ್ಮ. ನನ್ನ ಮಗ ಇಡೋ ಟೆಸ್ಟ್ಗಳನ್ನೆಲ್ಲ ಪಾಸ್ ಮಾಡ್ತೀಯಾ? ಖಂಡಿತ ಅತ್ತೆ. ಪಾಂಡುರಂಗನ್ನ ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ಇವ್ರು ಏನೇ ಟೆಸ್ಟ್ ಇಟ್ರು ಅದನ್ನ ಗೆದ್ದು ಪಾಂಡುರಂಗನ್ನ ಮದುವೆ ಆಗ್ತೀನಿ. ಹೇಗಾದ್ರೂ ಮಾಡಿ ನಾವು ಅವಳನ್ನ 3 ಟೆಸ್ಟ್ ಅಲ್ಲಿ ಫೇಲ್ ಮಾಡಿಸ್ಲೇಬೇಕು. ಅಡುಗೆ ಟೆಸ್ಟ್ ಅಲ್ಲಿ ಅವಳನ್ನ ಸೋಲ್ಸೋದು ತುಂಬಾ ಸುಲಭ. ಬಾ ನಮ್ ಕೈ ಚಳಕ ತೋರಿಸೋಣ. ಬನ್ನಿ ಬನ್ನಿ, ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ಏನು ರಾಗಿಣಿ ಅಡ್ಗೆ ಮಾಡ್ತಾಳೋ ಇಲ್ವೋ ಅಂತ ಚೆಕ್ ಮಾಡಕ್ ಬಂದ್ರ? ಇಲ್ಲ ಬಾಬಾ, ತಿಂಡಿ ಎಷ್ಟೊತ್ತಿಗೆ ರೆಡಿ ಆಗುತ್ತೆ ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದ್ವಿ. ಇಷ್ಟಲ್ಲೇ ಗೊತ್ತಾಗತ್ತೆ ನಿಮ್ದು ಕುಲ್ ಬುದ್ಧಿ ಅಂತ. ಯಾಕ ಪಾಂಡ್ರಂಗ ಹಿಂಗ ಮಾತಾಡ್ತಾ ಇದ್ಯಾ? ಯಾವತ್ತೂ ಅಡ್ಗೆ ಮನೆ ಬರ್ತಿದ್ದವ್ರು ಇವತ್ತು ಯಾಕೆ ಬಂದ್ರಿ? ಅದು ಇವತ್ತು ತಿಂಡಿಗೆ ಏನ್ ಸ್ಪೆಷಲ್ ಮಾಡ್ತಾರೆ ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದ್ವಿ. ಅಡ್ಗೆ ರುಚಿ ರುಚಿಯಾಗಿರ್ಲಿ ಅಂತ ಕೆಲವು ಪೌಡರ್ನ ತೋರಿಸಿ ಇಟ್ಕೊಂಡಿದ್ದಾಳೆ. ರುಚಿ ನೋಡ್ತೀರಾ? ಇದು ಟೇಸ್ಟಿ ಪೌಡ್ರು. ರುಚಿ ನೋಡ್ತೀರಾ? ಅಲ್ಲಲ್ಲಿ ಸಿಹಿಯಾಗಿ ಅಲ್ಲಲ್ಲಿ ಹುಳಿಯಾಗಿದೆ. ಇದು ವಾಂಗಿಬಾತ್ ಪುಡಿ. ರುಚಿ ನೋಡ್ತೀರಾ? ಅಡ್ಗೆ ಹಾಳು ಮಾಡ್ಬೇಕು ಅಂತ ಅಡ್ಗೆ ಮನೆಗೆ ಬಂದಿದ್ರು. ಇದ್ಯಾವ್ದು ಪುಡಿ ತಿನ್ಕೊಂಡು ಖಾರ ಖಾರ ಅಂತ ಕೊಡ್ಕೊಳ್ತಿದ್ದಾವೆ. ನಮ್ಮ ಅಣ್ಣ ಇನ್ನ ಮದುವೆ ಆಗೋದಕ್ಕೆ ಅಂತ ಯಾವ್ದೋ ಹುಡುಗಿ ಬಂದಿದ್ರೆ ಅದ ನೀವ್ಯಾಕಪ್ಪ ಹಾಳು ಮಾಡ್ತೀರಾ? ಹೋಗಿ ಇಲ್ಲಿಂದ. ಏ ಚಂಪಾ, ರಾಗಿಣಿಗೆ ಯಾರು ಸಹಾಯ ಮಾಡೋ ಹಾಗಿಲ್ಲ. ಹಾಗೇನೆ ಅಡ್ಗೆ ಮನೆ ಒಳಗೂ ಯಾರು ಹೋಗೋ ಹಾಗಿಲ್ಲ. ಇದು ಪರೀಕ್ಷೆ. ಇವತ್ತಿನ ಪರೀಕ್ಷೆಯಲ್ಲಿ ರಾಗಿಣಿನೇ ಆನ್ಸರ್ ಮಾಡಬೇಕು. ಸರಿ ಬಿಡಿ, ನೀವು ಬಂದು ಇಲ್ಲಿ ಕೂತ್ಕೊಂಡ್ಬಿಡಿ. ನಿಮ್ ಪಕ್ಕದಲ್ಲಿ ನಾನು ಕೂತ್ಕೊಂಡು ನಿಮ್ಮನ್ನೇ ನೋಡ್ತಾ ಇರ್ತೀನಿ. ಸೂಪರ್ ಆಗಿದೆ. ಒಂಚೂರು ಚೆನ್ನಾಗಿಲ್ಲ. ತುಂಬಾ ಚೆನ್ನಾಗಿದೆ. ರಾಗಿಣಿ ಇಷ್ಟು ಚೆನ್ನಾಗಿ ಅಡುಗೆ ಮಾಡೋದನ್ನ ಎಲ್ಲಮ್ಮ ಕಲ್ತೆ? ಪಾಂಡುರಂಗನ್ ಮದ್ವೆ ಆಗ್ಬೇಕು ಅಂದ್ರೆ ಕಲೀಲೇಬೇಕಲ್ಲ ಅತ್ತೆ. ಏನ ಹಳೆ ಪುಪ್ಪು, ಹೇಗಿದ್ಯಾ? ಪರವಾಗಿಲ್ಲ, ಆದ್ರೂ ನಾನ್ ಮಾಡೋಷ್ಟೇನ್ ಚೆನ್ನಾಗಿ ಮಾಡಿಲ್ಲ ಬಿಡಿ. ನೀನಾಗಿದ್ರೆ ಏನ್ ಮಾಡ್ತಿದ್ಯೋ? ಒಗ್ಗರಣೆನ ಬೇರೆ ತರ ಬಡಿತಾ ಇದ್ದೆ. ತಿಂತಾ ಇದ್ದಾಗ ಜುಟ್ಟು ಎಗ್ರಬೇಕಾಗಿತ್ತು. ನೀನ್ ಒಗ್ಗರಣೆ ಬಡಿಯೋದು ಬೇಡ, ದುಡ್ಡು ಎಗರೋದು ಬೇಡ. ಅಣ್ಣಯ್ಯ, ಇಷ್ಟೊಂದು ಟೇಸ್ಟ್ ವಾಂಗಿಬಾತ್ನ ನಾನು ತಿಂದೇ ಇರ್ಲಿಲ್ಲ. ರಾಗಿಣಿ ಮಾಡಿರೋ ಅಡಿಗೆ ಚೆನ್ನಾಗಿದೆ ಅನ್ನೋರು ಕೈ ಎತ್ತಿ. ಅಲ್ಲಿಗೆ ಮೆಜಾರಿಟಿ ರಾಗಿಣಿ ಪರವಾಗಿದೆ. ರಾಗಿಣಿ, ಈ ಪರೀಕ್ಷೆಯಲ್ಲಿ ನೀನು ಪಾಸ್ ಆದೆ. ವಾಂಗಿಬಾತ್ ಚೆನ್ನಾಗಿದೆ ಅಂತ ಕಕ್ಕುವಗಳ ತರ ಮುಕ್ಬಿಟ್ಟು ಅವಳ ಪರವಾಗಿ ಕೈ ಎತ್ಬಿಟ್ಟು ನನಗ್ ಕೈ ಕೊಟ್ಬಿಟ್ರಿ. ರಾಜರ್ ಅದೇನಾಯ್ತು ಅಂದ್ರೆ ವಾಂಗಿಬಾತ್ ರುಚಿ ನಮ್ನ ಮರಳು ಮಾಡಿಸ್ಬಿಡ್ತು. ನಮ್ಗೆ ಗೊತ್ತಿಲ್ದಂಗ್ ನಮ್ ಕೈ ಮೇಲೋಗ್ಬಿಡ್ತು. ಎರಡು ಟೆಸ್ಟ್ ಅಲ್ಲಿ ಅವಳೇನಾದ್ರೂ ಪಾಸ್ ಆದ್ರೆ ನನ್ ಕತೆ ಏನಾಗುತ್ತೆ? ನೀವೇನು ಯೋಚನೆ ಮಾಡಬೇಡಿ ಜಾಜಿ ಅವ್ರೆ. ಅವಳು ಇನ್ಯಾವ ಟೆಸ್ಟ್ ಅಲ್ಲೂ ಪಾಸ್ ಆಗದೆ ಇರೋ ಹಾಗೆ ನಾವು ನೋಡ್ಕೋತೀವಿ. ಜಾಜಿ ಹೇಳು ಶೈಲಜಾ, ನಾನು ಆಗ್ಲಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಯಾರೇ ಅವಳು ನಿನ್ ಗಂಡನ ಜೊತೆ ಅಷ್ಟೊಂದು ಸಲಿಗೆ ತಗೊಂಡಿದ್ದಾಳೆ? ಅವ್ಳು ಯಾರು ಅಂತ ನನಗೆ ಗೊತ್ತಿಲ್ಲ. ಮೋಸ್ಟ್ಲಿ ಹಳೆ ಗರ್ಲ್ ಫ್ರೆಂಡ್ ಇರ್ಬೇಕು. ನಾನು ಹೇಳ್ತೀನಮ್ಮ, ಈ ನಿನ್ನ ಸ್ನೇಹಿತೆ ಇದ್ದಾಳಲ್ಲ ಜಾಜಿ, ಇವಳು ತನ್ನ ಗಂಡನಿಗೆ ಏನು ಹೇಳಿದಾಳೆ ಗೊತ್ತಾ? ಏನು? ಒಂದು ವಾಲದ ಒಲೆಗೆ ನಿನಗೂ ನನಗೂ ಯಾವ ವಿಧವಾದ ಸಂಬಂಧ ಇಲ್ಲ ಅಂತ ಹೇಳಿದಾಳೆ. ಅದಕ್ಕೆ ನನ್ನ ಮಗನಿಗೆ ಇನ್ನೊಂದು ಮದುವೆ ಮಾಡ್ಸೋದಕ್ಕೆ ಇವಳನ್ನ ಕಳ್ಸಿದ್ದೀನಿ. ಏನೋ ಜಾಜಿ ತನ್ನ ಗಂಡನೇ ಗಂಡ ಅಲ್ಲ ಅಂದ್ಲ? ಇಲ್ಲ ಶೈಲಜಾ, ಒಂದ್ ವಾರ ಕೋಪ ಮಾಡ್ಕೊಂಡು ಮಾತಾಡ್ಸಲ್ಲ ಅಂತ ಹೇಳ್ದೆ ಅಷ್ಟೇ. ಸಾಕು ಸುಮ್ಮನಿರಮ್ಮ. ಒಂದು ವಾಲದ ಒಲೆಗೆ ನಿನಗೂ ನನಗೂ ಯಾವ ವಿಧವಾದ ಸಂಬಂಧ ಇಲ್ಲ ಅಂತ ನೀನು ಹೇಳಿದ್ದೀಯೋ ಇಲ್ವಾ? ನಾನ್ ಆ ರೀತಿ ಹೇಳೇ ಇಲ್ಲ. ಪಾಂಡುರಂಗ, ನೀನ್ ಹಾಕೊಂಡಿರೋ ಈ ಶರ್ಟ್ ಅನ್ನ ನಾನೇ ಗರ್ಗರಿಯಾಗಿ ಐರನ್ ಮಾಡಿದ್ದು.
ಈಗ್ಲೂ ಬೆಚ್ಚಗಿದ್ಯಾ? ಶರ್ಟು ಬೆಚ್ಚಗಿದೆ, ನಿನ್ನ ಒಪ್ಪಿಗೆನೂ ಬೆಚ್ಚಗಿದೆ. ಏನಮ್ಮ ಈ ಜೋಡಿ ನೋಡಿದ್ರೆ ಏನನ್ಸುತ್ತೆ? ಚೆನ್ನಾಗೇನೋ ಇದೆ, ಆದ್ರೆ ಇವಳನ್ನ ಯಾಕೆ ಮನೆಗೆ ತಂದಿಟ್ಕೊಂಡಿದ್ದೀರಾ? ಇವಳು ಅಲ್ಲಲ್ಲ ತನ್ನ ಗಂಡನ ಗಂಡ ಅಲ್ಲ ಅಂತ. ಅತ್ತೆ ನೀವ್ ನನ್ ಫ್ರೆಂಡ್ಗೆ ಏನೇನೋ ಚುಚ್ಕೊಡ್ತಾ ಇದ್ದೀರಾ. ಅಯ್ಯ ಸಾಕು ಸುಮ್ಮನಿಲ್ಲಮ್ಮ. ಏನಮ್ಮ ನಿನಗೆ ಓದೋದಕ್ಕೆ ಬರುತ್ತಾ? ಏನಮ್ಮ ಹೀಗೆ ಕೇಳ್ತೀರಾ? ನಾನು ಡಿಗ್ರಿ ಮೇಲೆ ಡಿಗ್ರಿ ತಗೊಂಡಿದ್ದೀನಿ. ಅಯ್ಯೋ ಹಾಗಾದ್ರೆ ಇದನ್ನ ಗಟ್ಟಿಯಾಗಿ ಓದಮ್ಮ. ಅರ್ಥ ಆಗದೆ ಇದ್ದವಳು ಅರ್ಥ ಮಾಡ್ಕೊಳ್ಳಿ. ಒಂದು ವಾರ ಪಾಂಡುರಂಗ ನನ್ನ ಗಂಡ ಅಲ್ಲ, ಇಂತಿ ಜಾಜಿ ಜಂಬಲ್ ಬಿನ್ನಿ. ಜಾಜಿ ಈ ತರ ಏನೇ ಬರೆಯೋದು? ಅಲ್ಲ, ಮಹಿಳಾ ಸಂಘದ ಪ್ರೆಸಿಡೆಂಟ್ ಆಗಿ ಈ ಲೆವೆಲ್ ಗಿಳಿತ ಅಂತ ಅನ್ಕೊಂಡಿರ್ಲ ಕಣೆ. ಅದು ಚಾರಿತ್ರ್ಯ ಬರ್ಕೊಟ್ಟೆ ಕಣೆ ಶೈಲಜಾ. ಸಾಕು ಸುಮ್ಮನೆ ಇರ್ತೀಯಾ? ನೀನ ನೋಡಿ 4 ಜನನು ಇದೇ ತರ ಮಾಡಿದ್ರೆ ಒಂದು ಸಂಸಾರನು ಉಳಿಯೋದೇ ಇಲ್ಲ. ನೋಡು, ಮಹಿಳಾ ಸಂಘದಲ್ಲಿ ಉದ್ಧಾರ ಮಾಡೋರು ಇರ್ಬೇಕೆ ಹೊರತು ನಿಂತರ ಹಾಳು ಮಾಡೋರು ಇರಬಾರ್ದು. ನೋಡಿಮ್ಮ, ತಗೊಳ್ಳಿದ್ದೀರಾ, ನಾ ಹೊರಡ್ತೀನಿ. ಅಯ್ಯೋ ಬಂದದ್ ಬರೀತೀಯಾ? 1-2 ನಿಮಿಷ ಕೂತ್ಕೊಮ್ಮ. ಚಂಪಾ ಚೆನ್ನಾಗಿ ಅಡಿಗೆ ಮಾಡ್ತಾಳೆ, ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗುವೆ ಅಂತ. ನೋಡಿಮ್ಮ, ನನ್ಗೆ ನಿಮ್ ಹಳೇ ಸೊಸೆ ಮುಖ ನೋಡಿನೇ ಹೊಟ್ಟೆ ತುಂಬಾ ಹೋಗಿದೆ. ಅದನ್ನ 7 ಮುಂದಿನ ಕುಕ್ಕಿ. ಇಲ್ಲಿ ನೋಡಿ, ನಿಮ್ ಮಗನ್ಗೆ ಅವಳೇ ಕೊಟ್ಟು ಮದುವೆ ಮಾಡಿ ನಾನೇ ಮುಯಿಗೆ ಅಂತ 10,000 ರೂಪಾಯಿ ಕೊಡ್ತೀನಿ. ಬರ್ತೀನಿ. ಜಾಜಿ ಅವ್ರೆ, ಈ ಟೆಸ್ಟ್ ಅಲ್ಲೂ ರಾಗಿಣಿನೇ ಗೆದ್ಬಿಟ್ಲು. ಈಗ ಏನ್ ಮಾಡೋದು? ಏನ್ ಮಾಡೋದು? ಮನೆ ಮುಂದೆ ಚಪ್ರ ಹಾಕ್ಸೋದು, ಡುಮ್ 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 ಪಿ 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 ಅಂತ ವಾಲ್ಗ ಊದ್ಸೋದು. ನೋಡ್ದೇನೆ ಚಪ್ಪ, ರಾಗಿಣಿ ನನ್ನ ಮಗನ್ಗೆ ಒಂದು ಸೊಳ್ಳೆನು ಕಚ್ಚಿದೆ ಇರೋ ಹಾಗೆ ನೋಡ್ಕೊತಾ ಇದ್ದಾಳೆ. ನೀವ್ ಮಲ್ಕೊಂಡ್ಮೇಲೆ ಅವಳೇ ಕಚ್ಬಿಟ್ರೆ ಏನ್ ಮಾಡ್ತೀರಾ? ಯಾರ್ಯಾರಿಗೋ ಸಿಗ್ತಾರ ಅವಕಾಶ, ನನಗೆ ಯಾಕೆ ಸಿಗ್ತಿಲ್ಲ ಅಂತೀನಿ. ನಾನು ಎಲ್ಲಾ ವಿಷಯನೂ ನಿನಗೆ ಹೇಳದ ಮೇಲೂ ಅನುಮಾನ ಪಡ್ತೀಯಲ್ಲ, ನಿನ್ನ ಬುದ್ಧಿ ಏನ್ ಹೇಳಿ? ರಾಗಿಣಿ ಎಲ್ಲಾ ಟೆಸ್ಟ್ ಅಲ್ಲೂ ಪಾಸ್ ಆಗ್ಬಿಟ್ರೆ ಮದ್ವೆ ಮಾಡಿಸ್ಬಿಡ್ತೀರಾ? ನಮ್ಮ ಗಂಡುಗಲಿ ವಂಶದಲ್ಲಿ ಗಂಡು ಮಕ್ಕಳಿಗೆ 5 ಮದುವೆ ಆಗೋ ಅವಕಾಶವಿದೆ. ಸುಮ್ಮನೆ ಹೋಗಿ ಬಿಚ್ಕೋ. ಪದ್ದು ಬಿಟ್ಲಾ? ಏನು ಸುಮ್ನೆ ನೋಡ್ತಾ ನಿಂತಿದ್ದೀರಾ? ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಜಾಜಿ ಅವ್ರೆ. ಏನಾದ್ರೂ ಕತೆ ಕಟ್ಟಿ ಅವಳನ್ನ ಅಲ್ಲಿಂದ ಜಾಗ ಖಾಲಿ ಮಾಡಿಸ್ರು. ಸುಮ್ಮನೆ ಜಾಗ ಖಾಲಿ ಮಾಡ್ಸಕ್ಕಾಗುತ್ತಾ? ನಿಮ್ ಯೋಗ್ಯತೆ ಏನು ಅಂತ ನನಗ್ ಗೊತ್ತಿಲ್ವಾ? ಟೇಕ್ ದಿಸ್ 200. ರಾಗಿಣಿ ಪಾಪ ಎಷ್ಟೊತ್ತು ಅಂತ ಬೀಸ್ತಾ ಇರ್ತೀಯ, ಕೈ ನೋವು ಬರಲ್ವಾ? ನಾನು ನನ್ನ ಗಂಡ ಆಗೊಂದು ಸೇವೆ ಮಾಡ್ತಾ ಇದ್ರೆ ನಿನ್ಗೇನು ಹೊಟ್ಟೆ ಅವ್ರಿ? ನಾನ್ ನಿನ್ಗೊಂದು ಮಚ್ಚವಾಗಿರೋ ಕತೆ ಹೇಳ್ತೀನಿ ಬ್ಯಾಟ್ಯ. ಅಯ್ಯೋ ನಿಂಗೆ ನಿಜ ಗೊತ್ತಾ? ನಮ್ ಪದ್ದು ಸಖತ್ತ ಕತೆ ಹೇಳ್ತಾನೆ. ಆ ಕತೆ ಕೇಳ್ತಾ ಇದ್ರೆ ನಿಮ್ ಬೆಳಗಾಗೋದೇ ಗೊತ್ತಾಗಲ್ಲ. ನಾನು ನನ್ನ ಗಂಡನ ಸೇವೆ ಮಾಡ್ತಾ ಇದ್ರೆ ನನ್ನ ದಾರಿ ತಪ್ಪಿಸ್ತೀರಾ? ಏನಾಯ್ತು ಪಾಂಡ್ರಂಗ? ಯಾವ್ದೋ 2 ಸೊಳ್ಳೆ ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಾ ಇದೆ. ಓಡ್ಸಿದ್ನಲ್ಲ. ಹೌದಾ? ಥ್ಯಾಂಕ್ಸ್. ಜಾಜಿ ಅವ್ರೆ, ನನ್ನ ಪ್ರಕಾರ ಅವರಿಬ್ರು ಮದುವೆ ಆಗಿದ್ದಾರೆ ಅನ್ನಿಸ್ತಾ ಇದೆ. ನನ್ಗೂ ಅದೇ ಡೌಟ್ ಬರ್ತಿದೆ ಕಣೋ, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. 3 ಟೆಸ್ಟ್ ಅಲ್ಲಿ ಪಾಸ್ ಆಗ್ಬಿಟ್ರಲ್ಲ. ಅದು ಹೇಗಾದ್ರೂ ಮಾಡಿ ಅವಳನ್ನ ಮನೆಯಿಂದ ಆಚೆ ಸೆಂಡ್ ಮಾಡ್ಬೇಕಲ್ಲ. ಏನ್ ಮಾಡ್ಬೇಕು ಅಂತ ಹೇಳಿ ಜಾಜಿ ಅವ್ರೆ. ಓಕೆ ಓಕೆ. ಯಾರಿದ್ದೀರಾ ಮನೇಲಿ? ರಾಮ ರಾಮ, ಮಹಾಭಾರತ ಕಾಲದಲ್ಲಿ ಕೀಚಕನಾಗಿದ್ದ ಅಂತ ಕಾಣಿಸುತ್ತೆ. ಯಾರು ಬೇಕಾಗಿತ್ತಪ್ಪ? ಈಗಾಳ ಅವಳು? ನೀನ್ ಯಾರು? ನಾನು ಉತ್ತಮ ಮಿಲನ್. ಎಲ್ಲಿ ಅವಳು? ಚಂಪಾ, ನೀನ್ ಹುಡುಕೊಂಡು ಹಳ್ಳಿಯಿಂದ ಯಾರೋ ಬಂದಿದ್ದಾಳೆ ಬಾಲೆ. ಯಾರತ್ತೆ ಇದು? ನಿಮ್ ಹಳ್ಳಿಲಿರೋವಳೆಲ್ಲ ನಿನ್ ಸೈಜೇನಾ? ಅತ್ತೆ, ಇವ್ರು ಯಾರು ಅಂತಾನೆ ನನ್ಗೆ ಗೊತ್ತಿಲ್ಲ. ಯೋ, ಯಾರಯ್ಯ ನೀನು? ಹೆಸರು ಈಗಷ್ಟೇ ಹೇಳ್ತೀನಿ, ಪದೇ ಪದೇ ಹೇಳೋದಿಕ್ ಆಗೋದಿಲ್ಲ. ರಾಗಿಣಿ ಅನ್ನೋ ಅರಗಿಣಿ ನನ್ನ ಪ್ರೀತಿ ಮಾಡ್ತಾ ಇದ್ಲು. ಅವಳು ನಿನ್ನನ್ನ? ಇನ್ನೇನು ನಿಮ್ಮನ್ನ ಪ್ರೀತಿ ಮಾಡಕ್ಕಾಗುತ್ತೆ? ಅವಳು ಈ ಮನೇಲಿ ಇದ್ದಾಳೆ ಅಂತ ನನಗೆ ಗೊತ್ತಾಗಿದೆ. ನೀವೇ ಅವಳನ್ನ ನನಗೆ ಒಪ್ಪಿಸ್ತಿರೋ ಇಲ್ಲ ನಿಮ್ಮನ್ನ ಕಿಡ್ನಾಪ್ ಮಾಡ್ಬಿಡ್ಲು? ರಾಗಿಣಿ, ಸ್ವಲ್ಪ ಬರ್ತೀಯಮ್ಮ? ಏನತ್ತೆ? ನನ್ ಪೈಕಿನಮ್ಮ. ಈ ಮುಸ್ಲಿಂ ಇವತ್ತೇ ನೋಡ್ತಾ ಇರೋದು. ಗಿಣಿ ಗಿಣಿ ರಾಗಿಣಿ, ಎಕ್ಸ್ಕ್ಯೂಸ್ ಮೀ. ಆಗ್ಬೋದು. ನೀನು ಈ ಉತ್ತಮ ಮಿಲನ್ನ ಏನು ಅನ್ಕೊಂಡಿದ್ಯಾ? ನೀನು ನನ್ನ ಪ್ರೀತಿ ಮಾಡ್ದೆ ಮದುವೆ ಆಗ್ತೀನಿ ಅಂತ ಆಸೆ ತೋರಿಸ್ದೆ. ನಾನು ಕೊಟ್ಟ ಗಿಫ್ಟ್ಗಳನ್ನೆಲ್ಲ ಲಿಫ್ಟ್ ಮಾಡ್ಕೊಂಡೆ, ಡೈಮಂಡ್ ನೆಕ್ಲೆಸ್ ಮಾಡಿಸ್ಕೊಂಡೆ, ಹಾಕೊಂಡಿರೋ ಕಿವಿ ಓಲೆ ಮಾಡಿಸ್ಕೊಂಡೆ. ಆದ್ರೆ ಈಗ ಈ
ಸುಂದರವಾದ ಮುಸುಡಿನ ಎಲ್ಲೂ ನೋಡಿಲ್ಲ ಅಂತ ಹೇಳ್ತಿದ್ಯಲ್ಲ, ನೀನು ಬಿಟ್ಟೋದ ಫೀಲಿಂಗ್ ಅಲ್ಲಿ ನೋಡು ಎಲ್ಲ ಹೆಂಗ್ ಬೆಳ್ಕೊಂಡ್ಬಿಟ್ಟಿವೆ ಅಂತ. ಏಯ್ ನೀನ್ ಯಾರು ಅನ್ನೋದು ನನ್ಗೆ ಗೊತ್ತಿಲ್ಲ, ಹೋಗ. ಯಪ್ಪ ವರ್ಷೆ ಮಾತು ನಮ್ಮೂರೇ, ಆ ದೊಡಿಯ ಯಾರು ಅಂತ ಗೊತ್ತಾಯ್ತಾ? ಇಲ್ಲ ಕಣ. ರಾಗಿಣಿ ಎಲ್ಲ ವಿಷಯನೂ ಹೇಳಿದಾಳೆ. ಏನಂತ? ಇವಳನ್ನ ಮದ್ವೆ ಆಗ್ಬೇಕು ಅಂತ ಅವನು ಇವಳ ಹಿಂದೆ ಬಿದ್ದಿದ್ದಾನಂತೆ. ಯಾಕಂತೆ? ಮದ್ವೆ ಮಾಡ್ಕೊಂಡು ಮುಂಬೈಗೋ ದುಬೈಗೋ ಇವಳನ್ನ ಮಾರ್ಬೇಕು ಅನ್ಕೊಂಡಿದ್ದಾನಂತೆ. ತಂದು ಇಂಥ ಕೆಲಸ ಮಾಡ್ತಾನ ಇವನು. ನೋಡ್ಕೊಂಡು ಸುಮ್ಮನೆ ಇದ್ದೀರಲ್ಲ, ತೋರಿಸಿ ನಿಮ್ಮ ವರ್ಷನ. ಚಪ್ಪ ತಗೊಳ್ಳೆ, ಇವತ್ತು ಅವನು ಹುಟ್ಟಿದ ಹಬ್ಬ ಕಾಣಿಸ್ಬಿಡೋಣ, ನಡೆಯೇ. ರಾಗಿಣಿ, ನನ್ ಜೊತೆ ಬಾ, ಬಂಗಾರದ ಪಂಜರದಲ್ಲಿಟ್ಟು ಸಾಕ್ತೀನಿ. ಪೋಲಿ ನನ್ನ ಮಗನೇ, ಹೆಣ್ಮಕ್ಳನ್ನ ಏನು ಅಂತ ತಿಳ್ಕೊಂಡಿದ್ಯೋ? ಅವನ್ನ ನಂಬಿಸಿ ಪ್ರೀತಿಸಿ ಮದುವೆ ಆಗಿ ದುಬೈಗೆ ಮಾರ್ಬಿಡೋದ? ಏನಮ್ಮ ಇಂಥವ್ರಿಗೆ ಹೊಡಿಬಾರ್ದ? ಮುಖ ಏನೇ ನೋಡ್ತಿದ್ಯಾ? ಹಾಕಿ ಹುಡುಗಿಯರು ಮಗನೇ, ರಾಗಿಣಿ ಎಲ್ಲಾ ಟೆಸ್ಟ್ಗಳಲ್ಲೂ ಪಾಸ್ ಆಗಿದ್ದಾಳೆ. ಇನ್ನು ಉಳಿದಿರೋದು 2 ದಿನ. ಪುರೋಹಿತರು ಬಂದಾಳೆ, ತಾಳಿ ಕಟ್ಟಿಸ್ತಾಳೆ. ಅತ್ತೆ ನಾನು ಇಲ್ಲೇ ಇದ್ದೀನಿ, ಅದ್ ಹೇಗ್ ಮದ್ವೆ ಮಾಡ್ತೀರಾ? ಒಂದು ವಾರದ ಮಟ್ಟಿಗೆ ನನಗೂ ನನ್ನ ಗಂಡನಿಗೂ ಯಾವ ವಿಧವಾದ ಸಂಬಂಧ ಇಲ್ಲ ಅಂತ ಬರೆದು ಕೊಟ್ಟಿದ್ದೀಯಾ ಅಂದ ಮೇಲೆ ಅಧಿಕಾರನ ಕಳ್ಕೊಂಡಿದ್ದೀಯಾ? ತೆಪ್ಪಗಿರು. ನೀವು ದೊಡ್ಡ ತಪ್ಪು ಮಾಡ್ಬಿಟ್ರಿ. ಕಾರ್ಯವಾಸಿ ಹಬಿ ಕಾಲು ಹಿಡೀರಿ. ಸಾಕು ನಿಲ್ಸ್ರಿ ನಿಮ್ ನಾಟಕನ. ಹಬಿ ಪ್ಲೀಸ್ ಹಬಿ, ಯಾವುದೇ ಕಾರಣಕ್ಕೂ ಅವಳನ್ನ ಮದ್ವೆ ಆಗಕ್ಕೆ ಹೋಗ್ಬಿಡಿ. ನೀವ್ ನನ್ನ ಲವ್ಲಿ ಹಬಿ ಅಲ್ವಾ, ನಾನು ನಿಮ್ ಲವ್ಲಿ ಕುಬಿ ಅಲ್ವಾ. ನೋಡಿ, ಹನಿಮೂನ್ ಡೇಟ್ ನ ನೀವೇ ಫಿಕ್ಸ್ ಮಾಡಿ, ಡೇಟ್ ಹೇಳಿ, ನಾನು ರೆಡಿ ಆಗಿರ್ತೀನಿ. ನೀವ್ ಹೇಳ್ತಿರೋದು ನಿಜನ? ಹೌದು ಹಬಿ. ಹಾಗಾದ್ರೆ ಈ ರಾಗಿಣಿಗೆ ಏನ್ ಹೇಳೋದು? ಸ್ವಲ್ಪ ಮನಿ ಕೊಟ್ಟು ಸಾಗಾಕ್ಬಿಡೋಣ. ಆ ಕೆಲಸನ ನೀವೇ ಮಾಡಿ. ರಾಗಿಣಿ, ನಾನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನನ್ನ ಹಬಿ ಅಂತವ್ರನ್ನ ಎಲ್ಲ ಹುಡುಕಿದ್ರು ಸಿಗಲ್ಲ. ದಯವಿಟ್ಟು ನನ್ನ ಹಬಿನ ನನ್ಗೆ ಬಿಟ್ಕೊಟ್ಬಿಡು. ನಿನಗೆ ಬೇಕಾದ್ರೆ ಮನಿ ಕೊಡ್ತೀನಿ. ಎಷ್ಟು ಕೊಡ್ತೀರಾ? 10,000 ಕೊಟ್ಟು ಕಳಿಸಿ ಸಾಕು. ಜಸ್ಟ್ 10,000 ರೂಪಾಯಿನಾ? just a minute. ರಾಗಿಣಿ, ಟೇಕ್ ದಿಸ್ 10,000 rupees. ಪಾಂಡುರಂಗ, ಬರೀ 10,000 ರೂಪಾಯಿನಾ? ಕನ್ವೆನ್ಸ್ ಇಲ್ವಾ? ಕನ್ವಿನ್ಸ್ ಅಂತ ಒಂದು 200 ರೂಪಾಯಿ ಕೊಟ್ಟು ಕಳಿಸಿ. ಬಿಟ್ಲಾ? ಆಗ್ಲೇ ನಿನ್ಗೆ 200 rupees ಕೊಟ್ಟಿದ್ನಲ್ಲ, ಕೊಡೋ. ಕೊಡೋ ಹಬಿ. 10,000 rupees ಓಕೆ, 200 ರೂಪಾಯಿ ಯಾಕೆ? ಇವಳು ಆಕ್ಟಿಂಗಿಗೆ 10,000, ಆಟೋ ಚಾರ್ಜ್ ಅಂತ 500. ಅಂದ್ರೆ ಇವಳು ಒಂದು ವಾರದ ಮಟ್ಟಿಗೆ ನನಗೂ ನನ್ನ ಗಂಡನಿಗೂ ಸಂಬಂಧನೇ ಇಲ್ಲ ಅಂತ ಬರೆದು ಕೊಟ್ಟಿದ್ರಲ್ಲ. ಸಂಬಂಧದ ಬೆಲೆ ಏನು ಅಂತ ಅರ್ಥ ಮಾಡ್ಸೋಕ್ ಬಂದಿರೋ ರಂಗನಟಿ ರಾಗಿಣಿ.